ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾರಿ ಲೈಟ್ ಫೋಟೋಶೂಟ್ನ ಯಾವ ರೀತಿ ಮಾಡಿ ಈ ಒಂದು ಔಟ್ಪುಟ್ನ ಅಚೀವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಈ ಫೋಟೋಶೂಟ್ ಹೆಂಗಾಯ್ತು ಅನ್ನೋದಾದ್ರೆ ಸಿಂಪಲ್ ಬೇಸಿಕ್ ಈ ತರ ಒಂದು ವೈಟ್ ಶೀಟ್ನ ಹಿಂದೆ ನಾನು ಇಟ್ಬಿಟ್ಟು ಲೈಟ್ಗೆ ಅಂದ್ರೆ ಡೋರ್ ಸೈಡ್ ಅಲ್ಲಿ ಒಂದು ಫೋಟೋಶೂಟ್ನ ಮಾಡ್ತೀನಿ. ಹಿಂದೆ ಹೋಲ್ಡ್ ಮಾಡಕ್ಕೆ ಅಂದ್ಬಿಟ್ಟು ಬಟ್ಟೆ ಒಣಗಾಕೋ ಕ್ಲಿಪ್ಗಳು ಬರುತ್ತಲ್ಲ, ಅದನ್ನ ಸ್ವಲ್ಪ ಅದಕ್ಕೆ ಪಿಂಚ್ ತರ ಮಾಡಿ ಒಂದು ಬಿಸ್ಕೆಟ್ ಪ್ಯಾಕ್ನ ಹಿಂದೆಯಿಂದ ಇಟ್ಕೋತೀನಿ. ಸೊ ಅದು ನೀಟಾಗಿ ಬರ್ಲಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲೂ ನಾನು ಫೋಲ್ಡ್ ಮಾಡಬಾರ್ದು ಅನ್ನೋದು. ಅಂದ್ರೂ ತುಂಬಾ ಈ ಸೈಡ್ಗಳನ್ನ ಇಲ್ಲಿದೆಯಲ್ಲ, ಈ ಒಂದು ಸೈಡ್ಗಳೇನಿದೆ ಈ ಸೈಡ್ಗಳನ್ನ ಸ್ವಲ್ಪ ಪಿಂಚ್ ಮಾಡಿ ಎಳಿಯಕ್ ನೋಡ್ದೆ, ಬರ್ಲಿಲ್ಲ, ಆಗಿಲ್ಲ ಅದು. ಸೊ ಇದು ಒಂದು ಔಟ್ಪುಟ್. ಈ ಒಂದು ಇಮೇಜ್ನ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಬಿಟ್ಟು ಈ ರೀತಿ ಮಾಡ್ಕೋತೀನಿ. ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ತುಂಬಾ ಕೆಳಗಡೆ ಲೇಯರ್ ಇಂದ ಬಂದ್ಬಿಡೋಣ. ಎಲ್ಲ ಹೈಡ್ ಮಾಡ್ಬಿಡೋಣ. ಎಲ್ಲ ಹೈಡ್ ಮಾಡ್ಬಿಡ್ತೀನಿ. ಸೊ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಬೇಕಾಗಿರುತ್ತೆ. ಫಸ್ಟ್ ವೈಟ್ ಬ್ಯಾಕ್ ಗ್ರೌಂಡ್ ತಗೊಂತೀನಿ. ವೈಟ್ ಬ್ಯಾಕ್ ಗ್ರೌಂಡ್ಗೆ ಒಂದು ಕಲರ್ ಆಡ್ ಮಾಡ್ತೀನಿ. ಈ ತರ ಆ ಒಂದು ಕಲರ್ ಯಾವ ರೀತಿ ಬರ್ಸ್ತೀನಿ ಅಂದ್ರೆ ಗ್ರೇಡಿಯಂಟ್ ಲೇಯರ್ ಗಳಿಂದ ಬರ್ಸ್ತೀನಿ. ಗ್ರೇಡಿಯಂಟ್ ಲೇಯರ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊಂತೀನಿ, ಈ ಕಲರ್ ಹೆಂಗೆ ಸೆಲೆಕ್ಟ್ ಮಾಡಿದೆ ಅನ್ನೋದಾದ್ರೆ ಒಂದು ಬಿಸ್ಕೆಟ್ ಪ್ಯಾಕ್ ನ ನಾನು ಕಟ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನ ನೀಟಾಗಿ ಏನಂದ್ರೆ ಸೆಲೆಕ್ಷನ್ ಟೂಲ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ನಾನು ಕಟ್ ಮಾಡ್ಕೊಂತೀನಿ. ಈ ತರ ಒಂದು ಅಲ್ಲಿಂದನೇ ಒಂದು ಕಲರ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ನಾನು ಒಂದು ಕಲರ್ ಹೀಗೆ ಒಂದು ಯಾವ್ದೋ ಒಂದು ಕಲರ್ನ ಪಿಕ್ ಮಾಡಿ ಈ ಕಲರ್ಗೆ ನಾನು ಗ್ರೇಡಿಯಂಟ್ ಹಾಕೋತೀನಿ. ಸೊ ಈ ತರ ಗ್ರೇಡಿಯಂಟ್ ಇಲ್ಲಿ ನೋಡ್ಬೋದು. ಸೊ ಈ ಗ್ರೇಡಿಯಂಟ್ ಕಲರ್ ಏನಿದೆ, ಈ ಗ್ರೇಡಿಯಂಟ್ ಕಲರ್ನ ನಾನು ಹಾಕೋತೀನಿ. ದೆನ್ ಅದಾದ್ಮೇಲೆ ಒಂಚೂರು ಅದನ್ನ ಸ್ವಲ್ಪ ಕಲರ್ ಕರೆಕ್ಟ್ ಮಾಡಕ್ ನೋಡ್ತೀನಿ. ಓಕೆ, ಈ ಬಿಸ್ಕೆಟ್ ಪ್ಯಾಕ್ನ ಹಾಕಿ ಇದನ್ನ ಲಾಸ್ಟ್ ಅಲ್ಲಿ ಬೇಕಾದ್ರೂ ಮಾಡ್ಬೋದು ನೀವು. ಇನ್ನೊಂಚೂರು ಎರಡಕ್ಕೂ ತುಂಬಾ ಮರ್ಜ್ ಆಗೋದ್ ಬೇಡ ಅಂತ ಒಂದ್ ಸ್ವಲ್ಪ ಕಲರ್ ಇದು ಮಾಡ್ತೀನಿ. ದೆನ್ ಒಂದ್ ಬಿಸ್ಕೆಟ್ ಪ್ಯಾಕ್ ಹಾಕಿರೋದ್ರಿಂದ ಅದಕ್ಕೆ ನಾನು ಸ್ವಲ್ಪ ಶ್ಯಾಡೋ ಆಡ್ ಮಾಡ್ಬೇಕು ಅಂತ ಮಾಡ್ತೀನಿ. ಶ್ಯಾಡೋ ಇದೇ ರೀತಿ ಬರಬೇಕು ಅನ್ನೋದೇನಿಲ್ಲ, ಬೇರೆ ರೀತಿನೂ ಹಾಕ್ಬೋದು. ಅಂಡ್ ಇದಾದ್ಮೇಲೆ ಒಂದೊಂದೇ ಲೇಯರ್ನ ನಾನು ಆಡ್ ಮಾಡ್ಕೊಂಡು ಹೋಗ್ತೀನಿ. ಏನಕ್ಕೆ ನಾನು ಇದನ್ನ ಸ್ವಲ್ಪ ಡಾರ್ಕ್ ಮಾಡಿದೀನಿ, ಇಲ್ಲಿ ನೋಡಿದ್ರೆ ನೀವು ಡಾರ್ಕ್ ಮಾಡ್ಬಿಟ್ಟಿದೀನಿ ಸ್ವಲ್ಪ. ಏನಕ್ಕೆ ಅಂತಾದ್ರೆ ಆಕ್ಚುಲಿ ಫಸ್ಟ್ ಲೇಯರ್ ಬಂದು ಇದು ಈ ತರ ಇಕ್ಕಿರುವಂತ ಬಿಸ್ಕೆಟ್ ನ ಫಸ್ಟ್ ಲೇಯರ್ ಮಾಡಿರ್ತೀನಿ. ಈಗ ಈ ಒಂದು ಶಾಡೋ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ, ಕರೆಕ್ಟ್ ಆಗಿ ಬಂದಿದೆ ಅಂತ. ಇದಾದ್ಮೇಲೆ ನಾನೇನ್ ಮಾಡ್ತೀನಿ, ಇನ್ನೊಂದು ಲೇಯರ್ ಬಿಸ್ಕೆಟ್ ಪ್ಯಾಕ್ ನ ಆಡ್ ಮಾಡ್ತೀನಿ. ಬಟ್ ಅದಕ್ಕೆ ಸ್ವಲ್ಪ ನಾನು ಕಲರ್ ನ ಡಿಮ್ ಮಾಡ್ತೀನಿ. ಲೈಟ್ ಮುಂದೆ ಇರೋದಕ್ಕೆ ಬೇಗ ಬಡಿಯುತ್ತೆ, ದೆನ್ ಅದ್ರ ಹಿಂದೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಬಡಿಯುತ್ತೆ, ಹಂಗಾಗಿ ಸ್ವಲ್ಪ ಡಿಮ್ ಮಾಡೋಣ. ಅದಾದ್ಮೇಲೆ ಇನ್ನೊಂದು ಬಿಸ್ಕೆಟ್ ಹಾಕ್ತೀನಿ, ಬಿಸ್ಕೆಟ್ ಪ್ಯಾಕ್. ಓಕೆ, ಅದಕ್ಕೆ ನಾನು ಸ್ವಲ್ಪ ಲೈಟಿಂಗ್ ನೀಟಾಗಿ ಅರೇಂಜ್ ಮಾಡ್ತೀನಿ. ಸೊ ಇದಾದ್ಮೇಲೆ ಹಿಂದೆ ಒಂದು ಬಿಸ್ಕೆಟ್ ಪ್ಯಾಕ್ ಇದೆ, ಆ ಒಂದು 3 ಬಿಸ್ಕೆಟ್ ನ ನಾನು ಕೈಯಲ್ಲಿ ಹಿಡದೆ ತೆಗ್ದಿರೋ ಅಂತದ್ದು. ಸೊ ಅದನ್ನ ಆಡ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಆ ಬಿಸ್ಕೆಟ್ ನ ನಾನು ಕೈಯಲ್ಲಿ ಹಿಡಿದು ತೆಗ್ದಿದ್ದೀನಿ. ಅದನ್ನ ನಾನು ಸ್ವಲ್ಪ ಮೂವ್ ಮಾಡಿದ್ರೆ ಅದನ್ನ ಸ್ವಲ್ಪ ಡಾರ್ಕ್ ಮಾಡಿರ್ತೀನಿ. ಈಗ ನನಗೆ ನಿಮಗೆ ಮೂವ್ ಮಾಡಿ ತೋರಿಸ್ತೀನಿ. ನಾನು ಹಿಡ್ಕೊಂಡಿರೋ ಅಂತದ್ದು ಕಾಣಿಸುತ್ತೆ ನೋಡಿ, ನನ್ನ ಒಂದು ಕೈ ಕಾಣಿಸ್ತಿದೆ ಅಲ್ಲಿ ಬೆಳ್ಳು. ಸೊ ಅದನ್ನ ಹೈಡ್ ಮಾಡೋಕ್ಕೋಸ್ಕರ ನಾನು ಅದ್ರ ಹಿಂದೆ ಹಾಕಿರ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಲೇಯರ್ ನಾನು ಬಿಸ್ಕೆಟ್ ಪ್ಯಾಕ್ಗಳನ್ನ ಆಡ್ ಮಾಡ್ತೀನಿ. ಸರ್ಕಲ್ ಬಿಸ್ಕೆಟ್ ಪ್ಯಾಕ್ಗಳು ಹೆಂಗ್ ಬಂತು ಇದು ಅಂದ್ರೆ, ಇದು ಒಂದನ್ನ ನಾವು ತಕೊಂಡಿರ್ತೀವಲ್ಲ, ಅದನ್ನ ನಾನೇನ್ ಮಾಡ್ತೀನಿ, ಈ ತರ ಸರ್ಕಲ್ ಮಾಡ್ಕೊಂತೀನಿ. ಈ ತರ ಸರ್ಕಲ್ ಬೇರೆದಕ್ಕೆ ಯೂಸ್ ಮಾಡೋಣ ಅಂತ ಮಾಡಿದೀನಿ. ನೋಡೋಣ ಅದು ಬೇರೆ ಬೇರೆ ಮಾಡೋಣ. ಸದ್ಯಕ್ಕೆ ಈ ತರ ಒಂದು ಸರ್ಕಲ್ ನ ಮಾಡ್ಕೊಂಡು ಒಂದೇ ಇಮೇಜ್ ನ ಸರ್ಕಲ್ ಮಾಡ್ಕೊಂಡಿದೀನಿ. ಸುಮಾರು ಬಿಸ್ಕೆಟ್ ಪ್ಯಾಕ್ ಏನ್ ಇರ್ಲಿಲ್ಲ, ಇದ್ದಿದ್ದಂತ 2 ಬಿಸ್ಕೆಟ್ ಪ್ಯಾಕ್ ನ ಒಂದನ್ನ ಓಪನ್ ಮಾಡಿದ್ದೆ ಬಿಸ್ಕೆಟ್ಗೋಸ್ಕರ, ಇನ್ನೊಂದನ್ನ ನಾನು ನಾರ್ಮಲ್ ಆಗಿ ಒಂದೊಂದೇ ಫೋಟೋಶೂಟ್ ಮಾಡಿರುವಂತದ್ದು. ನೀವು ಇಟ್ಬಿಟ್ಬೇಕಾದ್ರೂ ತೆಗಿಬಹುದು, ಸ್ಟಿಲ್ ಆಗಿದ್ರೆ ನಾನು ಎಡಿಟಿಂಗ್ ಅಲ್ಲೇ ನಾನು ಕವರ್ ಮಾಡ್ತಾ ಇದ್ದೀನಿ ಅದನ್ನ ಅಷ್ಟೇ. ಸೊ ಅಲ್ಲಿಗೆ ನಾನು ಈ ಒಂದು ಬಿಸ್ಕೆಟ್ ನ ಹಾಕ್ತೀನಿ. ಒಂದು ಲುಕ್ ಕೊಡುತ್ತೆ ನೋಡಿ ಅದು ಆ ಬಿಸ್ಕೆಟ್ ಹಾಕಿದ ತಕ್ಷಣ. ಬಟ್ ಬಿಸ್ಕೆಟ್ ಪ್ಯಾಕ್ಗಳು ಇಲ್ಲಿ ಬ್ಲರ್ ಆಗಿರುವಂತ ಕಾರಣ ಏನು ಅಂದ್ರೆ, ನಾನು ಫಿಲ್ಟರ್ ಬ್ಲರ್ ಗಾಸಿಯನ್ ಬ್ಲರ್ ಆಡ್ ಮಾಡ್ತೀನಿ. ಸೊ ಗಾಸಿಯನ್ ಬ್ಲರ್ ನ ಒಂದು 9 to 10 ಆಡ್ ಮಾಡಿರ್ತೀನಿ. ನಿಮ್ಗೆ ಬೇಕಂದ್ರೆ 2 ಸರಿ ಮತ್ತೆ ಆಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಕರ್ವ್ಸ್ ಅಡ್ಜಸ್ಟ್ ಆಡ್ ಮಾಡ್ತೀನಿ, ಅಂದ್ರೆ ಸ್ವಲ್ಪ ಎದ್ದು ಕಾಣಿಸ್ಲಿ ಅಂತ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಇನ್ನೊಂಚೂರು ವೀಟ್ ಅದೊಂದು ಯಾವ್ದೋ ಒಂದು PNG ಇರುತ್ತೆ, ಅದನ್ನ 2 ಕಡೆ ಹಾಕ್ತೀನಿ. ಸೊ ಇಲ್ಲಿ ಆ ತರ ಬರ್ಲಿ ಅಂತ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂಚೂರು ಕಲರ್ ಕರೆಕ್ಷನ್ ಮಾಡಕ್ ಟ್ರೈ ಮಾಡ್ತೀನಿ, ಅಂದ್ರೆ ಬ್ರೈಟ್ನೆಸ್ ಕೊಡಕ್ ಟ್ರೈ ಮಾಡ್ತೀನಿ. ಸ್ವಲ್ಪ ನೋಡ್ಬೋದು. ಸೊ ಫೈನಲ್ ಇನ್ನೊಂಚೂರು ಕರೆಕ್ಷನ್ ಮಾಡಿ ಬ್ರೈಟ್ನೆಸ್ ಕೊಡಿ. ಇದು ಈ ಒಂದು ಫೋಟೋ ಶೂಟ್ ಮಾಡಕ್ಕೆ ನಾವು ಟ್ರೈ ಮಾಡಿದಾಗ, ಅಂದ್ರೆ ಪ್ರಾಡಕ್ಟ್ ಫೋಟೋ ಶೂಟ್ ಮಾಡ್ಬೇಕಾದ್ರೆ ಯಾವ ರೀತಿ ಬರುತ್ತೆ ಅನ್ನೋದು. ನೀವು ಬೇಕಾದ್ರೆ ಹೈಡ್ಗಳು ಮಾಡ್ಕೋಬಹುದು ಬೇರೆ ಬೇರೆ. ಲೈಕ್ ಈ ಒಂದು ಬಿಸ್ಕೆಟ್ ನ ಅಂಡ್ ಈ ಒಂದು ಬಿಸ್ಕೆಟ್ ನ ನೀವು ಹೈಡ್ ಮಾಡಿ ಯೂಸ್ ಮಾಡ್ಬೋದು. ಬೇಕಂದ್ರೆ ನಿಮ್ಗೆ ಈ ಒಂದು ಎರಡನ್ನು ಹೈಡ್ ಮಾಡ್ಬೋದು, ಬಟ್ ಇವು ಸ್ವಲ್ಪ ಇರ್ಲಿ, ವೀಟ್ ಹೈಡ್ ಮಾಡ್ಬೋದು. ದೆನ್ ಬಿಸ್ಕೆಟ್ ಪ್ಯಾಕ್ ಇರ್ಲಿ, ಅದು ಅದೇ ಮೇನ್ ಸದ್ಯಕ್ಕೆ. ಸೊ ಇದನ್ನು ನೀವು ಹೈಡ್ ಮಾಡ್ಬೋದು. ಐ ಡೋಂಟ್ ಥಿಂಕ್ ಚೆನ್ನಾಗಿರುತ್ತೆ ಅಂತ ನೋಡಿ. ಇದು ಸಿಂಪಲ್ ಆಗಿದೆ, ನೀವು ಇದನ್ನು ಹಾಕ್ಬೋದು. ನಾನು ಎಲ್ಲನೂ ಹಾಕಿದ್ದೀನಿ.
ಸದ್ಯಕ್ಕೆಲ್ಲ ಚೆನ್ನಾಗಿ ಕಾಣಲಿ ಅಂತ 2 ಬಿಸ್ಕೆಟ್ ಪ್ಯಾಕ್ ಅಂಡ್ ಥರ್ಡ್ ಬಿಸ್ಕೆಟ್ ಪ್ಯಾಕ್ ಇವೆಲ್ಲ ಒಂದು ರಿಯಲಿಸ್ಟಿಕ್ ಆಗಿ ಕಾಣಲಿ ಅಂತ ಹಾಕಿದ್ದೀನಿ. ಸೊ ಚೆನ್ನಾಗಿ ಕಾಣಿಸ್ತದೆ ಅಂಡ್ ನಿಮ್ಗೆ ಯಾವ್ದು ಸ್ಯಾಟಿಸ್ಫೈ ಆಗುತ್ತೋ ಅದನ್ನ ಮಾಡಿ. ಸೊ ಸಿಂಪಲ್ ಸ್ಟಾರ್ಟೆಡ್ ಫ್ರಮ್ ದಿಸ್, ಈ ಒಂದು ಇಮೇಜ್ ಇಂದ ಇಲ್ಲಿವರೆಗೂ ಬಂದಿದೆ. ನೀವು ಯಾವುದೇ ಒಂದು ಇಮೇಜ್ ನೋಡಿದ್ರು ಇಲ್ಲಿ ಸ್ವಲ್ಪ ಲೈಟ್ ಬಂದು ಕಟ್ ಆಗಿದೆ ಅನ್ನೋ ತರ ಕಾಣಿಸ್ತಿದೆ. ಸೊ ಈ ಒಂದು ಇಮೇಜ್ ಇಂದ ಫೈನಲ್ ಆಗಿ ಈ ಒಂದು ಇಮೇಜ್ ವರೆಗೂ ಬಂದಿದೆ. ಓಕೆ, ನೋಡ್ಬೋದು ಈ ಒಂದು ಇಮೇಜ್ ವರೆಗೂ. ಸೊ ಇದಿಷ್ಟು ಮ್ಯಾರಿ ಲೈಟ್ ಫೋಟೋಗ್ರಫಿ ಮಾಡಿದ್ವಿ, ಸನ್ಫೀಸ್ಟ್ ಮ್ಯಾರಿ ಲೈಟ್. ಸೊ ಇದ್ರ ಒಂದು ಓವರ್ ವ್ಯೂ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಆಗಿ ಇನ್ನು ಹೆಚ್ಚು ಕಂಟೆಂಟ್ಗಾಗಿ. ಧನ್ಯವಾದ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.